ಸರ್, ಈಗ ಒಂದ್ಸಲ ಸಿಸೇರಿಯನ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಬೇಬಿಗೂ ಕೂಡ ಸಿಸೇರಿಯನ್ನೇ ಮಾಡಬೇಕಾ ಅಥವಾ ನಾರ್ಮಲ್ ಡೆಲಿವರಿ ಆಗುತ್ತಾ? ಹಾಂ, ಇದು ಭಾಳ ಅಪ್ರೋಪ್ರಿಯೇಟ್ ಕ್ವಶನು. ಯೂಶ್ವಲಿ ಇದು ಎಲ್ಲರಿಗೂ ಮನಸ್ಸಲ್ಲಿ ಬರುತ್ತೆ. ಮತ್ತು ಎಷ್ಟೋ ತಾಯಂದಿರು ನಮ್ಮ ಮೊದಲೊಂದು ಸಿಸೇರಿಯನ್ ಆಗಿದೆ, ನಾರ್ಮಲ್ ಬೇಕು ಅನ್ನೋ ಆಸೆ ಇರೋ ಎಷ್ಟೋ ಜನ ತಾಯಂದಿರು ಇರ್ತಾರೆ. ಒಂದು ಸತಿ ಸಿಸೇರಿಯನ್ ಆದರೆ ನಾರ್ಮಲ್ ಆಗ್ಬೋದು. ಇದಕ್ಕೆ ನಾವು ವೆಜಾನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಅಂತ ವಿ ಬ್ಯಾಕ್ ಅಂತ ಕರಿತೀವಿ. ವಿ ಬ್ಯಾಕ್ಗೋಸ್ಕರ ಕೆಲವೊಂದು ಕ್ರೈಟೀರಿಯಾಗಳಿದೆ. ಅಂದರೆ ಎಲ್ಲಿ ವಿ ಬ್ಯಾಕ್ ಮಾಡಬೇಕು, ಅಂದರೆ ಎಲ್ಲಿ ಅಂತಂದರೆ ಎಲ್ಲಿ ಇಮ್ಮಿಡಿಯೇಟಾಗಿ ಸಿಸೇರಿಯನ್ಗೆ ರೆಡಿ ಇರೋಂಥ ಸೆಟಪ್ ಇರಬೇಕು. ಅಂದರೆ ಟರ್ಷರಿ ಕೇರ್ ಯೂನಿಟ್ ಇರಬೇಕು, ಮೆಟರ್ನಿಟಿ ಯೂನಿಟ್ ಇರಬೇಕು, ಅಲ್ಲಿ 24 hours ಸಿಸೇರಿಯನ್ ಫೆಸಿಲಿಟಿ ಇರಬೇಕು. ಬೈ ಚಾನ್ಸ್ ಯಾವಾಗೇ ಟ್ರಯಲ್ ಕೊಡ್ತಿರ್ಬೇಕಾದ್ರೆ, ಲೇಬರ್ ಟ್ರಯಲ್ ಕೊಡ್ತಿರ್ಬೇಕಾದ್ರೆ ಮಗುವಿಂದು ಅಥವಾ ತಾಯಿದು ಯಾವುದಾದ್ರೂ ಕಾಂಪ್ಲಿಕೇಶನ್ ಬಂತು ಅಥವಾ ಸ್ಕಾರ್ ಡಿಹೈಸನ್ಸ್ ಅಂತೀವಿ, ಅಂದರೆ ಸ್ಕಾರ್ ಏನಾರೇ ವೀಕ್ ಆಗಿ ಅಥವಾ ಅದು ಬಿಟ್ಕೊಳ್ತಿದೆ ಅಥವಾ ಸ್ಕಾರ್ ರಪ್ಚರ್ ಆಗ್ತಿದೆ ಅನ್ನೋ ಪರಿಸ್ಥಿತಿ ಇದ್ದರೆ ಇಮಿಡಿಯೇಟಾಗಿ ಸಿಸೇರಿಯನ್ ತೊಗೊಳ್ಳೋವಂಥ ಫೆಸಿಲಿಟಿ ಇದ್ದಲ್ಲಿ ಮಾತ್ರ ಮಾಡಬೇಕು. ಇದು ಫಸ್ಟ್ ಪಾಯಿಂಟು. ಎರಡನೇದು, ಅವ್ರ ಬರ್ತ್ ಪ್ಯಾಸೇಜು ಹೇಳಿದ್ನಲ್ಲ, ಬರ್ತ್ ಪ್ಯಾಸೇಜು ಬೇಬಿ ಆಪ್ಟಿಮಮ್ ಬರ್ತ್ ಪ್ಯಾಸೇಜಿಗೆ ಬೇಬಿ ವೇಟ್ ಆಪ್ಟಿಮಮ್ ಇರಬೇಕು. ಬೇರೆ ಯಾವುದೂ ರಿಸ್ಕ್ ಫ್ಯಾಕ್ಟರ್ಸ್ಗಳು ಇರಬಾರ್ದು. ಆಮೇಲೆ ನ್ಯಾಚುರಲ್ ಆನ್ಸೆಟ್ ಆಫ್ ಪೇನ್ಸ್ ಇದ್ದರೆ ಭಾಳ ಒಳ್ಳೆಯದು. ಆಮೇಲೆ ಕಂಟಿನ್ಯೂಸ್ ಆಗಿ ಪ್ರಿಫರೇಬಲಿ ಐಡಿಯಲಿ ಕಂಟಿನ್ಯೂಸ್ ಫುಲ್ ಲೇಬರ್ ಪ್ರೊಸೆಸಲ್ಲಿ ಎಲೆಕ್ಟ್ರಾನಿಕ್ ಫಿಟಲ್ ಮಾನಿಟರಿಂಗ್ ಆಗಬೇಕು. NST ಅಥವಾ CTG ಇಂದ ಬೇಬಿ ಹಾರ್ಟ್ ರೇಟ್ ಮಾನಿಟರ್ ಆಗ್ತಾ ಇರಬೇಕು. ಯಾಕೆಂದರೆ ಯೂಶ್ವಲಿ ಸ್ಕಾರ್ ಡಿಹೈಸನ್ಸ್ ಅಥವಾ ಸ್ಕಾರ್ ರಪ್ಚರ್ದು ಅರ್ಲಿ ಸೈನ್ ಈಸ್ ಬೇಬೀಸ್ ಡಿಸ್ಟ್ರೆಸ್, ಫಿಟಲ್ ಡಿಸ್ಟ್ರೆಸ್. ದಟ್ ವಿಲ್ ಬಿ ಸೀನ್ ಆಸ್ NSTನಲ್ಲಿ ಬ್ರೆಡಿಕಾರ್ಡಿಯಾ ಅಥವಾ ಎದೆಬಡಿತ ಕಡಿಮೆ ಆಗೋದು ಅಥವಾ ಡಿಕ್ಸಲ್ರೇಷನ್ಸು ಅಥವಾ ಈ ಥರ ಬಿಟ್ ಟು ಬಿಟ್ ವೇರಿಯಬಿಲಿಟಿ ಕಡಿಮೆ ಆಗೋದು, ಆ ಥರ ಕಾಣ್ಕೊಳ್ಳುತ್ತೆ. ಆ ಥರ ಇದ್ದಾಗ ಸಿಸೇರಿಯನ್ ಬೇಕಾಗ್ಬೋದು. ಈ ಥರ ಇರೋ ಸೆಟಪ್ಪಲ್ಲಿ ನಾವು ವೆಜನಲ್ ಬರ್ತನ್ನು ಟ್ರೈ ಮಾಡ್ಬೋದು ಸಿಸೇರಿಯನ್ ಇದ್ದವ್ರಿಗೆ. ಬಟ್ ಇದನ್ನು ಯೂಶ್ವಲಿ ಒಂದೇ ಒಂದು ಸಿಸೇರಿಯನ್ ಆದವ್ರಿಗೆ ಮಾತ್ರ ಪ್ರಯತ್ನ ಮಾಡೋದು. ಸೊ ಒನ್ ಸಿಸೇರಿಯನ್ ಈಸ್ ನಾಟ್ ಅ ಅಬ್ಸಲ್ಯೂಟ್ ಕಾಂಟ್ರಾಂಡಿಕೇಶನ್ ಫಾರ್ ವೆಜನಲ್ ಡೆಲಿವರಿ, ಇಟ್ಸ್ ಅ ರಿಲೇಟಿವ್ ಕಾಂಟ್ರಾಂಡಿಕೇಶನ್. ಅದರಲ್ಲಿ ಕಾಂಟ್ರಾಂಡಿಕೇಶನ್ ಅಂದರೆ ರಿಲೇಟಿವ್, ಅಬ್ಸಲ್ಯೂಟ್ ಅಂತ. ಅಬ್ಸಲ್ಯೂಟ್ ಅಂದರೆ ಮಾಡೋಕ್ಕಾಗೋದೇ ಇಲ್ಲ ಅಂತ, ರಿಲೇಟಿವ್ ಅಂದರೆ ಮಾಡ್ಬೋದು ಬಟ್ ವಿತ್ ಪ್ರಿಕಾಷನ್. ಸೊ ಒನ್ ಸಿಸೇರಿಯನ್ ಇಸ್ ಅ ರಿಲೇಟಿವ್ ಕಾಂಟ್ರಾಂಡಿಕೇಶನ್ ಫಾರ್ ವೆಜನಲ್ ಡೆಲಿವರಿ. ಸರ್, ಈಗ ಒಂದ್ಸಲ ಸಿಸೇರಿಯನ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಬೇಬಿಗೂ ಕೂಡ ಸಿಸೇರಿಯನ್